ವೀಕ್ಷಕರೇ ನಮಸ್ಕಾರ, ಸಪ್ತಸ್ವ ಟಿವಿಗೆ ಸ್ವಾಗತ. ವೀಕ್ಷಕರೇ, ಬೆಂಗಳೂರಲ್ಲಿ ಎಲ್ಲೇ ನೋಡಲಿ ಬಿಸಿಲು 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 ಹೆಂಗೆ ಅಂತ ಹೇಳಿದರೆ ಜನಗಳು ಹೊರಗಡೆ ಬರೋಕ್ಕೆ ಭಯ ಪಡುವಷ್ಟು ಬಿಸಿಲು ಶುರುವಾಗಿದೆ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಚಾನಲ್ ಕಡೆಯಿಂದ ಒಂದಿಷ್ಟು ಮಜ್ಜಿಗೆಗಳನ್ನ ತಗೊಂಡಿದ್ದೀನಿ. ಈ ಮಜ್ಜಿಗೆಗಳನ್ನ ಕೊಟ್ಬಿಟ್ಟು ಜನಗಳಿಗೆ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ ಪಬ್ಲಿಕ್ ಹತ್ರನೇ ಕೇಳೋಣ. ಬನ್ನಿ, ಅವ್ರ ಒಪಿನಿಯನ್ ತೊಗೊಂಡು ಬರೋಣ. ಫಾಲೋ ಮಾಡಿ. ಆರಾಮಾಗಿ ನಮ್ಮ ಚಾನಲ್ ಕಡೆಯಿಂದ ಪ್ರಕೃತಿ ಮುಂದೆ ಮನುಷ್ಯ ಹುಲು ಮಾನವ ಏನೇ ಆದ್ರೂ ತಡ್ಕೊಂಡು ನಡಿಬೇಕು. ಎಲ್ಲ ರೋಗಗಳು ಬರ್ತಾವೆ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಾವ್ರೆ. ಇನ್ನೆಲ್ಲ ಹಾಸ್ಪಿಟ್ಲ್ಗಳು ರೆಡಿ ಮಾಡ್ತಾವ್ರೆ, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ತಗೋ ಸೇರ್ಸಕ್ಕೆ. ನಿದ್ದೆ ಬರ್ದು ಬಿಸಿಲು ಜಾಸ್ತಿ, ನಿದ್ದೆನೂ ಬರ್ತಲ್ಲ. 10 ಗಂಟೆ ಎಲ್ಲ ವಾಕಿಂಗ್ ಮಾಡ್ತಾ ಇರಬೇಕು. ಮಳೆ ಬರಲ್ಲ, ಗ್ಯಾಸ್ ಬರಲ್ಲ, ನೋಡಿ ಆಮೇಲೆ ಏನಾಗುತ್ತೆ. ಅದ್ರಲ್ಲಿ ನಿಮಗಂತೂ ತುಂಬಾನೇ ಕಷ್ಟ ಇರುತ್ತೆ ಬಿಸಿಲಲ್ಲಿ. ಬಿಸಿಲಲ್ಲಿ ಮಾಡೋಕ್ಕಾಗಲ್ಲ ಕೆಲಸ, ಆ ಥರ ಬಿಸಿಲು ಇದೆ. ಡ್ಯೂಟಿ ಮಾಡಕ್ಕೆ ಮನ್ಸಾಗಲ್ಲ ಈ ಬಿಸಿಲಲ್ಲಿ. ಇದಾವೆ ಸೀಟ್ ಮಾಡಿದ್ದೀವಿ ಇವಾಗ ನಾವು. ನಿದ್ದೆನೇ ಬರಲ್ಲ, ಏನು ಮಾಡೋಣ? ಯಾರಿಗೆ ಒಂಚೂರು ಗಾಳಿನೇ ಆಡಲ್ಲ, ಆ ಕಡೆ ಎಲ್ಲ ಕಡೆ ಸಿಟಿ. ಮಜ್ಜಿಗೆ ಕುಡೀರಿ, ನಿಮ್ಗೋಸ್ಕರನೇ ತಂದಿದ್ದು. ಬಿಸಿಲಿಗೆ ಹೇಗಿದೆ ಕೆಲಸ ಮಾಡಿದೆ. ಹೇಗಿದೆ ಬಿಸಿಲು ಇಲ್ಲಿ ಭಾರತ ಕಡೆ? ಅಮ್ಮ ಬರ್ದಮ್ಮ, ನಿಯತ್ ಬೇಕು. ನಾನು ಹಂಗೆ ಅಮ್ಮ. ಬಿಸಿಲು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ಜಾಸ್ತಿ ಇದೆ. ಜಾಸ್ತಿ ಇದೆಯಾ? ವರ್ಷಕ್ಕಿಂತ ಜಾಸ್ತಿ ಇದೆ. ನಿದ್ದೆ ಬರ್ತಿಲ್ಲ? ಬರಲ್ಲ. ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡಿದ್ರಾ? ಹೌದು. ಸೊ ದೇವ್ರು ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದಾಗ್ಲಿ. ನಿನಗೆ ಗಂಡು ಮಗು ಹುಟ್ಲಿ. ಆಯ್ತು, ಥ್ಯಾಂಕ್ ಯು. ಆರಾಮಾಗಿ ನಮ್ಮ ಚಾನಲ್ ಕಡೆಯಿಂದ. ಸರ್, ಹೇಗಿದೆ ಬಿಸಿಲು? ಸಿಕ್ಕಾಪಟ್ಟಿ ಬಿಸಿಲು, ಇದಕ್ಕೆ ಆಗ್ತಾ ಇಲ್ಲ ಇಲ್ಲಿ. ನೋಡ, ಮಾವಿಗೆ ಎಲ್ಲ ಫುಲ್ ಡ್ರೈ ಆಗೋಯ್ತು. ವ್ಯಾಪಾರನೇ ಇಲ್ಲ. ಅದು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ವಿ? ಮಾಡ್ತಾ ಇದ್ದೀವಿ. ನಮ್ಮವ್ರು ತೀರೋಗ್ಬಿಟ್ರು. ಒಂದು ತರಕಾರಿ ಹೆಂಗೆ ಮಾಡಿದ್ವಿ, ನಮ್ಮವ್ರು ತೀರೋಗ್ಬಿಟ್ರು. ಮತ್ತೆ ಇದು ಒಬ್ಬನೇ ಏನು ಮಾಡಬೇಕು ಅಂತ ಇದು ಮಾಡ್ತಾ ಇದ್ವಿ. ಒಂದು ವರ್ಷ ಆಯ್ತು ನಮ್ಮವ್ರು ತೀರೋಗ್ಬಿಟ್ಟು. ಎಷ್ಟು ವರ್ಷದಿಂದ ಬೆಂಗಳೂರಿದ್ದೀರಿ ಸರ್ ನೀವು? 20 ವರ್ಷ ಆಯಿತು. 20 ವರ್ಷ. ಯಾವಾಗ ನೋಡಿದ್ರೆ ಇಷ್ಟೊಂದು ಬಿಸಿಲು? ಯಾವಾಗ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ, ಅಷ್ಟೊಂದು ಗಮನಿಸಲ್ವಲ್ಲ. ಅಲ್ಲ, ಈ ಸರಿ ಅಂತೂ ಸಿಕ್ಕಾಪಟ್ಟೆ ಬಿಸ್ತಿದೆ ಸರ್. ಯಾಕೋಸ್ಕರ ಇಷ್ಟೊಂದು ಸಮಸ್ಯೆ ಬರುತ್ತೆ ಅಂತ? ಮಳೆ ಇಲ್ಲ. ಇವಾಗ ಇಷ್ಟೊತ್ತು ಮಳೆ ಬರ್ಬೇಕಾಯ್ತು, ಬರಲಿಲ್ಲ. ಇವಾಗ ಸೆನ್ಸ್ಟ್ರೋಕ್ ಎಲ್ಲ ಕಾಯಿಲೆಗಳು ಬರ್ತಿದೆ ಬಿಸಿಲಿಂದಾಗಿ. ಬರ್ತವೆ. ಏನು ಅನ್ಸುತ್ತೆ ಇದ್ರ ಬಗ್ಗೆ? ಈ ಸೆಕೆ ಅಂದ್ರೆ ಕಾಯಿಲೆ ಬರ್ತವೆ, ಎಲ್ಲರಿಗೂ ಕಾಯಿಲೆ ಬರ್ತವೆ. ಸಿಕ್ಕಾಪಟ್ಟೆ ಕಾಯಿಲೆ ಬರ್ತವೆ. ಸರ್, ಇವಾಗ ಮರಗಳು ಕಮ್ಮಿ ಎಲ್ಲ ಕಡ್ದಿದ್ದಾರೆ. ಇದರಿಂದ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ? ಮರಗಳಿದ್ರೇನೆ ಅದು ವಾತಾವರಣ ಚೆನ್ನಾಗಿರೋದು. ಮರಗಳಿಲ್ವಲ್ಲ, ನೋಡಿ ಇವೆಲ್ಲ ಹೆಂಗೆ ಬಾಡಾಗ್ತೈತೆ ನೋಡಿ. ವ್ಯಾಪಾರದ ಮೇಲೆ ಏನು ಪರಿಣಾಮ ಬೀರಿದೆ ನಿಮಗೆ? ವ್ಯಾಪಾರ ಡಲ್ ಆಗಿಬಿಟ್ಟಿದೆ. ಕಾಂಪಿಟೇಷನು, ಎಲ್ಲದಕ್ಕೂ ಕಾಂಪಿಟೇಷನು. ನೈಟ್ ವಾಕ್ ಎಲ್ಲ ಶುರು ಮಾಡಿದ್ದಾರೆ ಇವಾಗೆಲ್ಲ. ನಾನು 7 ಗಂಟೆಗೆ ಎತ್ಕೊಂಡು ಹೋಗ್ಬಿಡ್ತೀನಿ ಅಂಗಡಿ. ಏನು ಮಾಡ್ತೀವಿ? ಅಲ್ಲ, ನೈಟ್ ನಿದ್ದೆ ಬರ್ತಿಲ್ಲ, ನಾವು ವಾಕ್ಗಳು ಆಗಿರ್ಬೋದು. ಇದು ಅಲ್ಲಿ ಮನೆಯಲ್ಲಿ ಇರೋಕ್ಕಾಗಲ್ಲ. ಫ್ಯಾನ್ ಎಷ್ಟು ಓಡಿಸ್ತೀಯ? ಅದು ಈಟು, ಇದು ಈಟು, ಹೆಂಗೆ ಮಾಡ್ತೀಯ? ಈ ಸಂದರ್ಭದಲ್ಲಿ ಏನೆಲ್ಲ ತಿನ್ಬೋದು ಅನ್ಸುತ್ತೆ? ಏನೆಲ್ಲ? ಬರೀ ಫ್ರೂಟ್ಸ್ ತಿನ್ಬೋದು ಅಷ್ಟೇ. ಬರೀ ವಿಷಯ ತಿಂತಾ ಇದ್ದೀವಿ ನಾವು. ಇವಾಗ ಹುಟ್ಟಿದಾಗದಿಂದ ಬೆಳೆಯೋವರೆಗೂ, ಅದು ಬರೋವರೆಗೂ ವಿಷಯನೇ. ಬರೀ ಔಷಧಿಗಳು ಹೊಡಿಬೇಕು ಅಷ್ಟೇ. ಅದು ಹೊಡೆದಿಲ್ಲ ಅಂದರೆ ಬರಲ್ಲ. ಏನು ಕಾರಣ? ಮಾಮೂಲಿಗೆ ಏನು ಕಾರಣ ಅಂತ ಅನ್ಸುತ್ತೆ ಸರ್? ಇದಕ್ಕೆಲ್ಲ ಏನು ಕಾರಣ ಅಂತ ಅನ್ಸುತ್ತೆ ಈಸಲ್ಲಿ ಮಾತಾಡ್ಬೇಕಾರೆ? ಯಾವುದು? ಇದಕ್ಕೆಲ್ಲ ಇಷ್ಟೊಂದು ಬಿಸಿಲು ಆಗೋದಕ್ಕೆ ಆಗಿರ್ಬೋದು. ಏನು ಕಾರಣ ಅಂತ? ಬಿಸಿಲು ಅಂದ್ರೆ ಮಳೆ ಇಲ್ವಾ? ಮೇನ್ ಮಳೆ ಇಲ್ಲ. ಗಿಡ ಬೆಳೆಸಬೇಕು. ಮಳೆ ಯಾಕೆ ಕಮ್ಮಿ ಆಯ್ತು ಸರ್? ಯಾವಾಗಲೂ ಮಳೆ ಬರೋದಲ್ಲ. ಈ ಹೊಗೆ ಜಾಸ್ತಿ ಆಗೋಯ್ತು, ಗಾಡಿಯಲ್ಲಿ ಹೊಗೆ ಜಾಸ್ತಿ ಆಗೋಯ್ತು. ಅನ್ಸುತ್ತೆ ಸರ್ ಬಿಸಿಲು? ಏನು ಭಯಂಕರ ಬಿಸಿಲು ಹೊಡಿತಾ ಇದೆ. ಏನೋ ಇವತ್ತಿಂದ ಇನ್ನೂ ಜಾಸ್ತಿ ಅಂತ ಅಂತವ್ರೆ. ಇನ್ನೆಲ್ಲ ಹುಷಾರುಗಳು ಇಲ್ದಿರ ಅಡ್ಮಿಂಟ್ ಆಗಬೇಕು ಅಷ್ಟೇ. ಅದೇ ಇವಾಗ ಸನ್ಸ್ಟ್ರೋಕ್ ಎಲ್ಲ ಬರ್ತಿದೆ, ಅನ್ನೋ ಥರ ಎಲ್ಲ ಬರ್ತಿದೆ, ರೋಗಗಳು ಬರ್ತಿದ್ದಾವೆ. ಎಲ್ಲ ರೋಗಗಳು ಬರ್ತಾವೆ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಾವ್ರೆ. ಇನ್ನೆಲ್ಲ ಹಾಸ್ಪಿಟ್ಲ್ಗಳು ರೆಡಿ ಮಾಡ್ತಾವ್ರೆ, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ತಗೋ ಸೇರ್ಸೋಕ್ಕೆ ಅಷ್ಟೇ. ಮುಂಚೆ ಯಾಕೆ ತಗೊಳ್ಳಿಲ್ಲ, ಇವಾಗ ಯಾಕೆ ತಗೊಂತಿದ್ದಾರೆ ಅಂತ? ಏನೋ ಯಾರು ಗೊತ್ತು ಸರ್ ಹೇಳಿ. ಬೆಂಗಳೂರಲ್ಲಿದ್ದೀರಾ ಸರ್? ನಾವು ಬಂದು 27-28 ವರ್ಷ ಆಯಿತು. ಯಾವಾಗಲೂ ನೋಡಿದ್ರ ಸರ್ ಈ ಥರ ಯಾವತ್ತೂ ಹೊಡೆದಿಲ್ಲ. ಏನು ಕಾರಣ ಸರ್? ಯಾರು ಮಾಡ್ತಾರೆ ತಪ್ಪು ಇದು? ಏನು ಯಾರಿಗೂ ಗೊತ್ತು ಸರ್ ಹೇಳಿ.
ಅದು ಯಾರಿಗೆ ಗೊತ್ತಿರ್ತದೆ ಏನು ಮಾಡೋದು. ಈ ಪಾಟಿ ಬಿಸಿಲು ಹೊಡಿತಾ ಇದೆ, ಏನೋ ಇನ್ನೂ ಜಾಸ್ತಿ ಅಂತ ಹೇಳ್ತಾವ್ರೆ. ಏನಾಯ್ತದೋ ನೋಡಬೇಕು. ಅದು ನೆನ್ನೆ ಮೊನ್ನೆಯಿಂದನೇ ವಿಪರೀತ ಜಾಸ್ತಿ ಹೊಡಿತಾ ಇರೋದು, ನೋಡಬೇಕು. ಪರ್ಸ್ನಲಾಗಿ ಏನು ಸಮಸ್ಯೆ ಅನುಭವಿಸ್ತಿದ್ದೀರಾ ಈ ಬಿಸಿಲಿಂದ? ಏನು ಇದು ಅಂತಂದರೆ ಹುಷಾರುಗಳು ಇರಲ್ಲ. ಈ ಬಿಸಿಲು ಜಾಸ್ತಿ, ಗಾಳಿ ಹೊಡಿಯಲ್ಲ. ಇವಾಗೇನೋ ಸ್ವಲ್ಪ ಗಾಳಿ ಹೊಡಿತಾ ಅದಷ್ಟೇ, ಗಾಳಿ ಹೊಡಿಯಲ್ಲ. ಗಾಳಿ ಹೊಡಿದಿರ ಏನು ಮಾಡ್ತಾರೆ, ಎಲ್ಲ ಹುಷಾರಿಲ್ದಿರ ಮನೆಗೆ ಹೋಗ್ತಾರೆ. ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಬೇಕು ಅಷ್ಟೇ. ಅಲ್ಲೇ ದುಡ್ದದೆಲ್ಲ ಇನ್ನೇನು ಹಾಸ್ಪಿಟ್ಲಿಗೆ ಇಕ್ಬೇಕು, ಇನ್ನೆಲ್ಲೂ ಉಳ್ಸಾಕಾಯ್ತದೆ ಹೇಳಿ. ಅಲ್ಲಿ ದುಡಿ ಅಲ್ಲಿ ತಗೋಗಿ ಹಾಸ್ಪಿಟ್ಲಿಗೆ ಇಕ್ಕು. ಸರ್, ಮರಗಿಡಗಳಿಂದ ಕೂಡಿತ್ತು ಬೆಂಗಳೂರು, ಕೆರೆಗಳಿಂದ ಕೂಡಿತ್ತು ಬೆಂಗಳೂರು. ಸರ್, ಇಲ್ಲಿ ಏನೋ ಸಿಟಿ ಒಳಗಡೆ ಮರಗಳವೆ, ಹೊರಗಡೆ ಎಲ್ಲ ಎಲ್ಲಿ ಮರಗಳವೆ ಹೇಳಿ. ರೋಡ್ ಸೈಡಲ್ಲಿ ಇರೋವೆಲ್ಲ ತೆಗೆದುಬಿಟ್ಟವ್ರೆ. ಹಿಂಗೆ ಸಿಟಿ ಒಳಗಡೆ ನೋಡಿ ಮರ ಮುಂಡಿಗಳ ಹತ್ರ ಸ್ವಲ್ಪ ತಣ್ಣಗಾಯ್ತದೆ. ಅದೇ ಔಸೋಡು ಹಳ್ಳಿಗಳ ಕಡೆ ಹೋಗ್ರಿ ನಿಲ್ಲಕ್ಕಾಗಲ್ಲ ಅಷ್ಟೇ. ಪರಿಸ್ಥಿತಿ ಹೆಂಗೆ ಅಂತ ಪರಿಸ್ಥಿತಿ ಅಷ್ಟೇನೇನೆ, ಎಲ್ಲ ಅಡ್ಮಿಂಟ್ ಆಗಬೇಕು. ಇದಕ್ಕೆ ಇನ್ನೇನು ಮುತುಗರು ಮೋಟ್ರುಗಳಂತೂ ತಡೆಯೋಕ್ಕೆ ಆಗಲ್ಲ. ಏನೋ ಸ್ವಲ್ಪ ಮೀಡಿಯಮ್ ಆಗಿರೋರು ಹೆಂಗೋ ತಡ್ಕೊಂಡು ಸ್ವಲ್ಪ ಮಾಡ್ಕೋತಾರೆ. ವಯಸ್ಸಾಗಿರೋರು ಮಕ್ಕಳುಗಳು ಅವೆಲ್ಲ ತಡೆಯೋಕ್ಕೆ ಆಗಲ್ಲ. ಈ ಸೀಟ್ ಮನೆಗಳಲ್ಲಂತೂ ಇದ್ದದ್ದು ಇರೋಕ್ಕಾಗಲ್ಲ ಇವಾಗ. ಏನಾದ್ರು ಸಲಹೆ ಕೊಡಿ. ಏನಂದರೆ ಬೆಂಗಳೂರು ಸಿಕ್ಕಾಬಟ್ಟೆ ಸೆಕೆ, ತುಂಬ ಬಿಸಿಲಾಗ್ಬಿಟ್ಟಿದೆ. ಯಾಕೆ ಈ ಥರ ಆಯ್ತು, ಪ್ರಾಬ್ಲಮ್ ಆಯಿತು? ಯಾವಾಗಲೂ ಇಲ್ಲದ ಬಿಸಿಲು ಈ ಸಲ ಯಾಕೆ ಅಂತ? ಹವಾಮಾನ ವೈಪರೀತ್ಯ ಅಂತಾರೆ ಓಕೆ, ಅಷ್ಟೇಪ್ಪ, ಅಷ್ಟು ಗೊತ್ತು ನಮಗೆ. ನಿಮಗೆ ಪರ್ಸ್ನಲಾಗಿ ಏನು ಕಷ್ಟ ಆಗ್ತದೆ ಈ ಬಿಸಿಲಿಂದ ಅಂತ? ಕೆಲಸ ಹಾಗೆ ಆಗುತ್ತೆ. ಕಷ್ಟ ಅಂದರೆ ಸೆಕೆ ಜಾಸ್ತಿ ಆಗುತ್ತೆ. ವಯಸ್ಸಾದವ್ರಿಗೆಲ್ಲ ಸ್ವಲ್ಪ ಆರೋಗ್ಯ ಹದಗೆಡುತ್ತೆ. ಮನೇಲಿರಬೇಕು, ಸ್ವಲ್ಪ ಕಾಯಿ ಸಾರಿಸಿರೋ ನೀರು ಕುಡಿಬೇಕು ಆರೋಗ್ಯ ದೃಷ್ಟಿಯಿಂದ. ಸರ್, ನೀವು ಅವಾಗಲೇ ಹೇಳಿದ್ವಿ ಹವಾಮಾನ ಇದರಿಂದ ಹಿಂಗಾಯ್ತು ಅಂತ. ಸೊ ಅದು ಬರೋಕ್ಕೆ ಏನು ಕಾರಣ ಅಂತ? ಅದು ನಮಗೆ ಗೊತ್ತಿಲ್ಲ ರೀ, ಪೇಪರ್ ಓದಿದ್ದು ಹೇಳಿದ್ವಿ ಅಷ್ಟೇ. ಅಂದರೆ ಗಿಡಗಳು ಕಮ್ಮಿ ಆಗಿದಾವ ಅಥವಾ ಏನು ಆಗಿದ್ದಾವೆ, ಎಲ್ಲ ಕಾಡೆಲ್ಲ ಹೊಡೆದು ಮಾಡ್ತಾ ಇದ್ದಾರಲ್ಲ ಈಗ. ಆಗಿದ್ದಾವೆ, ಕಾಡೆಲ್ಲ ಹೊಡೆದು ನಾಡು ಮಾಡಿದ್ರಲ್ಲ. ವ್ಯಾಪಾರ ಮಾಡೋರಾಗಿರ್ಬೋದು, ಬೀದಿ ವ್ಯಾಪಾರ ಮಾಡೋರಾಗಿರ್ಬೋದು, ಇವರಿಗೆಲ್ಲ ತುಂಬ ಸಮಸ್ಯೆ ಆಗ್ತದೆ. ಎಲ್ಲಿ ಅಂದರೆ ಯಾವಾಗಲೂ ಕಾಣೋದು ಈ ಥರ ಬಿಸಿಲು ಬಂದರೆ ವ್ಯಾಪಾರಕ್ಕೆ ಅದಕ್ಕೆ ಇದಕ್ಕೆ ಸಮಸ್ಯೆಗಳಾಗಲ್ವ? ಹವಾಮಾನಕ್ಕೆ ನಾವೇನು ಹೇಳೋಕ್ಕಾಗಲ್ಲಪ್ಪ. ಪ್ರಕೃತಿ ಬಗ್ಗೆ, ಪ್ರಕೃತಿ ಮುಂದೆ ಮನುಷ್ಯ ಹುಲು ಮಾನವ ಅವನು. ಏನೇ ಆದರೂ ತಡ್ಕೊಂಡು ನಡಿಬೇಕು. ರಾತ್ರಿ ನಿದ್ದೆ ಬರ್ತಿಲ್ಲ ಅನ್ನೋ ಸಮಸ್ಯೆಗಳು ಜಾಸ್ತಿ, ಕಾಯಿಲೆಗಳು ಜಾಸ್ತಿ. ಹೌದು ಹೌದು, ಕರೆಕ್ಟ್. ಬೇರೆ ಏನು ಸಮಸ್ಯೆ ಇದೆ ಅಂತ ಅನ್ಸುತ್ತೆ ಸರ್ ಬೆಂಗಳೂರಲ್ಲಿ? ಏನು ಟ್ರಾಫಿಕ್ ಸಮಸ್ಯೆ ಇದೆ ಗೊತ್ತಿಲ್ವ? ಗ್ಯಾಸ್ ಸಮಸ್ಯೆ ಇದೆ. ಸಮಸ್ಯೆಗಳು ಗೂಡಾಗೋಯ್ತಾ ಬೆಂಗಳೂರು? ಆಗುತ್ತೆ, ಇನ್ನು ಸ್ವಲ್ಪ ದಿನ ಅದು ಆಗ್ಬಿಡ್ತೀರಿ. ಮಳೆ ಬರದೇ ಇದ್ರೆ ಸಮಸ್ಯೆಗಳು ಗೂಡೆ ಆಗುತ್ತೆ. ಮಳೆ ಬರಲ್ಲ, ಗ್ಯಾಸ್ ಬರಲ್ಲ, ನೋಡಿ ಆಮೇಲೆ ಏನಾಗುತ್ತೆ. ಈ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನೋದಿಲ್ವಾ ಸರ್? ಎಲ್ಲಿ ಯಾರು ಮಾತಾಡ್ತಾನೆ ಇಲ್ವಲ್ಲ, ಪರಿಹಾರ ಸಿಗ್ತಾ ಇಲ್ವಲ್ಲಪ್ಪ. ಯಾರು ಕೊಡ್ಬೇಕಂತ ಇದಕ್ಕೆಲ್ಲ? ಯಾರೋ ವಿಶ್ವಸಂಸ್ಥೆ ಹೇಳ್ಬೇಕು ಟ್ರಂಪ್ಗೆ, ಸುಮ್ಮನೆ ಇರೋ ನೀನು ಅಂತ. ಯಾರು ಹೇಳ್ತಾ ಇಲ್ವಲ್ಲ. ಅವ್ರದ್ದೇ ಲೋಕದಲ್ಲಿ ಅವರೇ ನಾವು ನಮ್ಮ ಲೋಕದಲ್ಲಿ ಇದೀವಿ, ಅವ್ರ ಲೋಕದಲ್ಲಿ ಇದ್ದಾರೆ. ಸಮಸ್ಯೆ ಅನುಭವಿಸ್ತಾರೆ ಮಾತ್ರ ಸಾರ್ವಜನಿಕ. ಅವರು ಪಾರ್ಟಿ ಮಾಡ್ಕೊಂಡು ಇರ್ತಾರಲ್ಲಿ. ಮಾಡಿದ್ರಲ್ಲ, ಪಾರ್ಟಿ ಮಾಡುವಾಗ ಗುಂಡಲ್ಲಿ ಹೊಡೆದವ್ರಲ್ಲ. ಹಂಗಾಗಿದೆಯಪ್ಪ. ಇದು ಏನು ಅನಿಸುತ್ತೆ ಅಂತ? ಏನು ಅನ್ಸುತ್ತೆ ಸರ್, ಬಿಸಿಲು ಜೋರು, ಡ್ಯೂಟಿ ಮಾಡೋಕ್ಕೂ ಮನ್ಸಾಗಲ್ಲ ಈ ಬಿಸಿಲಲ್ಲಿ. ಏನು ಮಾಡೋಣ. ಯಾವ ಊರು ನಿಮ್ಮ ಸ್ವಂತ ಊರು? ಸ್ವಂತ ಊರು ಬಂದು ಮಳವಳ್ಳಿ ಸರ್. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಬಂದು 4 ವರ್ಷ ಆಯ್ತು ಸರ್. 4 ವರ್ಷದಿಂದ ಯಾವಾಗ ನೋಡಿದ್ರಿ ಇಷ್ಟೊಂದು ಬಿಸಿಲು? ಇಲ್ಲ ಸರ್, ಇವಾಗಲೇ ಈ ಸರಿನೇ ಇಷ್ಟೊಂದು ಬಿಸಿಲು. ಓಕೆ, ನೀವು ಆಕ್ಚುಲಿ ಆಟೋದಲ್ಲಿ ಮಲ್ಕೊಂಡಿರೋದು ನೋಡಿದ್ರೆ ಗೊತ್ತಾಯ್ತು. ರಾತ್ರಿ ನಿದ್ದೆ ಬರ್ತಿಲ್ಲ. ಏನು ಏನೇನು ಸಮಸ್ಯೆಗಳಿದೆ ಅಂತ? ತುಂಬ ರಾತ್ರಿ ಮಲ್ಕೊಂಡ್ರೆ ಸೆಕೆ. ಇಷ್ಟೊಂದು ಬಿಸಿಲು, ತುಂಬ ಬಿಸಿಲಿದೆ. ಓಕೆ, ಮೊದಲಿನ ಸತಿಗೆ ಈಗಿಂದ ಬಿಸಿಲು ಜಾಸ್ತಿನೇ ಇದೆ ಸರ್. ಏನಕ್ಕೋಸ್ಕರ ಇದೆಲ್ಲ ಬಂತು ಅಂತ ಗೊತ್ತಿಲ್ಲ ಸರ್. ಅದು ಗೊತ್ತಿಲ್ಲ. ಮರಗಳು ಕಡ್ದಿದ್ದಾರೆ. ಮರಗಳು ಅದೇ ಮರಗಳೇ ಬಿಲ್ಡಿಂಗ್ ಕಟ್ತವ್ರೆ. ಏನು ಮಾಡೋದ್ರಿ, ಒಂಚೂರು ಗಾಳಿನೇ ಆಡಲ್ಲ ಆ ಕಡೆ ಹಿಂದ್ಲೂ. ಎಲ್ಲ ಕಡೆ ಸೆಕೆ. ಎಲ್ಲಿ ಇರೋದು ರೂಮ್ ನಿಮ್ಮದು? ಇಲ್ಲೇ ಸರ್, ಪೆಟ್ರೋಲ್ ಬಂಕ್ ಒಳಗಡೆ. ಓಕೆ ಓಕೆ. ರಾತ್ರಿ ಹಂಗಾರೆ ಮಲಗ್ಬೇಕಾದ್ರೆ ತುಂಬ ಲೇಟು. 2 ಗಂಟೆ 3 ಗಂಟೆ 3 ಗಂಟೆ ಆಗುತ್ತೆ ಮಲ್ಕೊಳ್ಳೋದೇ ಹೋಗಿ. ಯಾರು ಪರಿಹಾರ ಕೊಡ್ಬೇಕು ಇದಕ್ಕೆಲ್ಲ ಇವಾಗ ಬಿಸಿಲಿಗೆ ಎಲ್ಲ ಯಾರು ಪರಿಹಾರ ಕೊಡ್ತಾರೆ? ನಾವೇ ಪರಿಹಾರ ಮಾಡ್ಕೊಬೇಕು. ಏನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತೀರಾ ನೀವು? ಅದೇ ಗಿಡ ಮರ ಕಡಿಯೋದು ಕಮ್ಮಿ ಮಾಡ್ಕೊಂಡ್ರೆ ಆಯ್ತದೆ. ಹೇಗಿದೆ ಸರ್ ಬಿಸಿಲು ವಾತಾವರಣ ಎಲ್ಲ? ನೀವೇ ನೋಡ್ತಾ ಇದ್ದೀರಲ್ಲ. ಹಾಂ, ಏನು ಕಾರಣ ಅನ್ಸುತ್ತೆ ಇದಕ್ಕೆಲ್ಲ ಕಾರಣ ನಿಮ್ಗೆ ಗೊತ್ತಿಲ್ವಾ ನ್ಯೂಸ್ ಅವರು? ಅಲ್ಲ ಗೊತ್ತು ಸರ್. ನೀವು ಹೇಳಬೇಕು ಜನಕ್ಕೆ. ನಾವು ಹೇಳ್ತೀವಿ. ನಾವು ಏನು ಗೊತ್ತಾ, ನಾವು ಹೇಳಿದಾಗ ಒಂದು ಬೇಲ್ ಹೇಳಿರ್ತೀವಿ ಆಯ್ತು. ಅವಾಗ ಏನು ಹೇಳ್ತಾರೆ ಅಂದರೆ ನ್ಯೂಸ್ನವರು
ಸುದ್ದಿಗೋಸ್ಕರ ಮಾಡ್ದೆ ಅಂತ ಹೇಳ್ತಾರೆ. ನಾವು ಅದಕ್ಕೆ ಸುದ್ದಿಗೋಸ್ಕರ ಯಾರು ಮಾಡಲ್ಲ. ಇಲ್ಲಿಗೆ ಸುದ್ದಿಗೋಸ್ಕರ ನಮ್ದು ಇಂಟೆನ್ಷನ್ ಏನಂದ್ರೆ ನಿಮ್ಮ ಜನಗಳು ಏನು ಹೇಳ್ತಾರೆ, ನಮ್ಮ ಮನಸ್ಸಲ್ಲಿ ಅದೇ ಇರುತ್ತೆ, ಜನಗಳ ಮನಸ್ಸಲ್ಲಿ ಅದೇ ಇರುತ್ತಲ್ಲ. ಏನಿಲ್ಲ ಸರ್, ಕಷ್ಟಗಳು ಅನುಭವಿಸ್ತಾರೆ ನೀವು, ನಾವು AC ರೂಮಲ್ಲಿ ಇರ್ತೀವಿ. ಹೌದು. ನೀವು ಕಷ್ಟದಲ್ಲಿ ಇರೋದು ಏನು ಕಷ್ಟ ಇದೆ ಏನು ಅಂತ ಇದ್ದೀವಿ. ಪರಿಹಾರ ನೀವು ಸರ್ಕಾರದವ್ರು ಕೇಳಬೇಕು ಈಗ ಇದಕ್ಕೆ. ಅಲ್ಲ ಸರ್, ಪ್ರತಿ ವರ್ಷ ಬ್ಯಾಂಗ್ಳೂರಲ್ಲಿ ಇರ್ತೀವಿ. ಹೌದು. ವರ್ಷದಿಂದ ಈ ವರ್ಷ ತುಂಬ ಜಾಸ್ತಿ. ಹೌದು, ಈ ವರ್ಷ ಮಳೆ ಇಷ್ಟೊತ್ತಿಗೆಲ್ಲ ಆಗಬೇಕಾಗಿತ್ತು, ಎಲ್ಲಿ ಮಳೆನೇ ಇಲ್ಲ, ಬಿಸಿಲು ಜಾಸ್ತಿ. ಏನು ಮಾಡೋಣ? ಯಾರು ಕಾರಣ ಅನ್ಸುತ್ತೆ ಇದಕ್ಕೆಲ್ಲ? ಇದಕ್ಕೆ ಕಾರಣ ಎಲ್ಲ ದೇವ್ರೊಬ್ಬನೇ, ಇನ್ಯಾರು ಕಾರಣ? ನಾವು ಏನು ಮಾಡೋಕ್ಕಾಗಲ್ಲ, ನೀವು ಏನು ಮಾಡೋಕ್ಕಾಗಲ್ಲ, ದೇವ್ರೊಬ್ಬನೇ ಮಾಡೋದು. ರಾತ್ರಿ ನಿದ್ದೆ ಬರಲ್ಲ ಅಂತ ಸಮಸ್ಯೆಗಳೆಲ್ಲ ಇದ್ದಾವೆ. ಸೀಟ್ ಮನೆಯಲ್ಲಿದ್ದೀವಿ ಇವಾಗ ನಾವು, ನಿದ್ದೆನೇ ಬರಲ್ಲ, ಏನು ಮಾಡೋಣ? ಯಾರಿಗೆ ಹೇಳೋಣ? ಜಾಸ್ತಿ ಇದೆಯಾ? ಎಷ್ಟು ಜಾಸ್ತಿ ಇದೆ ಬಿಸಿಲು? ತುಂಬಾ ಜಾಸ್ತಿ ಇದೆ. ಹೌದಾ? ಏನು ವ್ಯಾಪಾರ ಮಾಡೋದು ನೀವು? ಏನು ಹೂವ, ನಮ್ಮ ಹೆಸರು ಉಮಾ. ಉಮಾ ಅಂತ. ಏನು ವ್ಯಾಪಾರ ಮಾಡ್ತೀರಾ? ನಾವು ವ್ಯಾಪಾರ ಮಾಡ್ತೀವಿ. ವ್ಯಾಪಾರ ಮಾಡ್ತೀರಾ? ಹೂವೆಲ್ಲ ರೇಟು ಜಾಸ್ತಿ, ಹೂವು ಮಾರಕ್ಕಾಗ್ತಾ ಇಲ್ಲ. ಆಮೇಲೆ ಜಾಸ್ತಿ ಬಿಸಿಲನ್ನೇ ವ್ಯಾಪಾರನೂ ಇಲ್ಲ, ಡಲ್ ಆಗಿಬಿಟ್ಟಿದೆ. ಆಮೇಲೆ ಏನು ಮಾಡೋದು? ಎಷ್ಟು ವರ್ಷದ ಬ್ಯಾಂಗ್ಳೂರು? ನಾವು 30-45 ವರ್ಷ ಆಯಿತು. ಯಾವಾಗಲಾರು ನೋಡಿದ್ರೆ ಈ ಥರ ಬಿಸಿಲು? ಬಿಸಿಲು ಯಾವತ್ತೂ ಇರಲಿಲ್ಲ, ಇವಾಗೇ ಇದ್ದಿದ್ದು. ನೀವು ಮೊದಲೇ ಹೂವಿನ ವ್ಯಾಪಾರ ಮಾಡ್ತೀನಿ ಅಂದರೆ ಸಾಕಷ್ಟು ಸಮಸ್ಯೆ ನಿಮಗೆ ಆಗುತ್ತೆ. ನಮಗೇನೆ. ಆಮೇಲೆ 200 ರೂಪಾಯಿ ಆಗುತ್ತೆ ಸಾಮಂತಿಗೆವ. ಹೆಂಗೆ ಜೀವನ ಮಾಡೋದು? ಇಲ್ಲ 50 ರೂಪಾಯಿ ಮಳ ಅಂದರೆ ಯಾಕೆ ಅಂತಾರೆ. ಏನು ಮಾಡ ಸರ್? ನಾವು ಮಾರ್ಕೆಟಿಂದ ಹೋಗ್ತೀವಿ. ಅಲ್ಲಿಂದನೇ ಜಾಸ್ತಿ. ಏನಕ್ಕೆಲ್ಲ ಇಷ್ಟು ಸಮಸ್ಯೆ ಬಂತು ಅನ್ಸುತ್ತೆ ನಿಮಗೆ? ಏನು ಅಂತಂದರೆ ಬಿಸಿಲು ಜಾಸ್ತಿ, ಮಳೆ ಇಲ್ಲ, ಏನಿಲ್ಲ. ಯಾಕೆ ಮಳೆ ಇಲ್ಲ? ಮಳೆ ಇದೆ, ಈ ಬಿಸಿಲು ನನಗೆ ಗೊತ್ತಿಲ್ಲ. ಮಳೆ ಯಾಕೆ ಅಂತ ಏನು ಅಂತ. ಮರಗಳು ಕಡ್ದುಬಿಟ್ರು, ಏನು ಎಲ್ಲೂ ಇಲ್ಲ ಮರಗಳು. ಏನೂ ಇಲ್ಲ, ಏನು ಮಾಡೋದು? ವ್ಯಾಪಾರಕ್ಕಂತ ಬರ್ತೀರಾ? ವ್ಯಾಪಾರ ಎಷ್ಟೆಷ್ಟು ಆಗುತ್ತೆ ಅಥವಾ ಮೊದಲಿಗೆ ಹೋಲಿಸಿದ್ರೆ ಈ ಸರಿ ಬಿಸಿಲಿಂದ ಎಷ್ಟು ಕಮ್ಮಿ ಆಗಿದೆ ವ್ಯಾಪಾರ ಎಲ್ಲ? ಕಡಿಮೆ ಆಗೋಗ್ಬಿಟ್ಟಿದೆ ಸರ್. ಎಲ್ಲ ತುಂಬ ಜಾಸ್ತಿ, ಎಲ್ಲ ಒಣಗಿ ಎಲ್ಲ ಬಿಸಾಕಿ ನೋಡಿ, ಅಷ್ಟೊಂದು ಬಿಸಾಕಿದ್ದೀವಿ. ಏನು ಮಾಡೋ ಸರ್? ಬೇರೆ ಏನಾದ್ರು ಸಮಸ್ಯೆ ಇದೆಯಾ? ಏನಿಲ್ಲ ಸರ್, ಎಂಥದ್ದು. ಸಮಸ್ಯೆ ಬಿಸಿಲು ಮತ್ತು ಜನಗಳು ಬರ್ತಾ ಇಲ್ಲ. ಏನು ಮಾಡೋದು ಬಿಸಿಲು ಅಂದ್ಬಿಟ್ಟು. ಏನು ಗೊತ್ತಾ, ಇವಾಗ ಸನ್ಸ್ಟ್ರೋಕ್ ಅಂತ ಒಂದು ಶುರುವಾಗಿದೆ ಕಾಯಿಲೆಗಳು. ಶುರುವಾಗಿದೆ ಬಿಸಿಲಿಂದಾಗಿ. ಒಂದೊಂದು ಕಾಯಿಲೆ ಬರ್ತಾ ಇರ್ತದೆ. ಏನೇನು ಬರುತ್ತೋ ನಮಗೇನೆ ಗೊತ್ತಾಗ್ತಾ ಇಲ್ಲ, ಏನೇನು ಬರುತ್ತೋ ಏನೇನಿಲ್ವೋ ಅಂತ. ಏನಕ್ಕೆ ಬಂತು ಅಂದರೆ ಏನು ಬಂತು ನಂಗೆ ಗೊತ್ತಾಗ್ತಾ ಇಲ್ಲ, ಏನು ಅಂತ. ಬಿಸಿಲು ನಿದ್ದೆ ಬರ್ದು, ಬಿಸಿಲು ಜಾಸ್ತಿ, ನಿದ್ದೆನೂ ಬರ್ತಾಯಿಲ್ಲ. 10 ಗಂಟೆ ಎಲ್ಲ ವಾಕಿಂಗ್ ಮಾಡ್ತಾ ಇರಬೇಕು. ನಾವು ಅಲ್ಲೇ ಮನೆಗಳ ಹತ್ರನೇ ವಾಕಿಂಗ್ ಮಾಡ್ತಾ ಇರ್ತೀವಪ್ಪ. ನಿದ್ದೆ ಬರಲ್ಲ. ಏನು ಮಾಡೋದು? ತಾತ್ತಿರೋ ಅಜ್ಜಿದಿರೋ ತಡಿಯೋಕ್ಕಾಗಲ್ಲ, ಏನಿಲ್ಲ, ಇದು ಮಾಡ್ತಾವ್ರೆ. ಹೆಸರು? ಶಂಕರಪ್ಪ ಅವರೇ, ಬಿಸಿಲು ಹೇಗಿದೆ ಬ್ಯಾಂಗ್ಳೂರು? ಬಿಸಿಲು ಹೇಗಿದೆ? ಇಲ್ಲ ಬೆಂಗಳೂರು ಅಲ್ಲಲ್ಲ, ಬಿಸಿಲು ಜಾಸ್ತಿ ಇದೆಯಾ? ಬಿಸಿಲು ಮಾತಾಡಿ. ಹೇಗಿದೆ? ಭಯಂಕರವಾಗಿದೆ, ಭಯಂಕರವಾಗಿದೆ. ಪಂಚೆಗಿಂಚೆಲ್ಲ ಉಟ್ಟು ಫ್ರೀಯಾಗಿ, ಉಟ್ಕೊಂಡು ಫ್ರೀಯಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ. ಏನು ಮಾಡೋದು? ಏನು ಅನಿಸುತ್ತೆ? ಪ್ರತಿ ಸಲ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಬಿಸಿಲು ಬರ್ತಿದ್ರೆ ಏನು ಅನಿಸುತ್ತೆ? ಏನಿಲ್ಲ, ಏನಾದ್ರು ಏನು ಮಾತಾಡೋದು? ಏನು ಮಾಡ್ಬಿಡು. ನಿದ್ದೆ ಬರ್ತಿದ್ಯಾ? ನಿದ್ದೆ ಬರ್ತಿದ್ಯಾ ಬ್ಯಾಂಗ್ಳೂರು? ನಿದ್ದೆ ಬರುತ್ತಾ? ಬರುತ್ತಾ? ಚೆನ್ನಾಗಿ ಬರುತ್ತೆ, ಈ ಬಿಸಿಲಲ್ಲೂ ಬರುತ್ತೆ. ಯಾಕಣ್ಣ ಹೇಳೋಣ ನೋಡಿ, AC ಹಾಕೊಂಡು ಮೊಬೈಲೆಲ್ಲ ಹೀಟ್ ಆಗ್ಬಿಟ್ಟು ಡ್ಯೂಟಿನೇ ಬಿಡ್ತಾ ಇಲ್ಲ. ಹೌದಾ? ಅದನ್ನೇ ಹೇಳಿ, ಏನು ಸಮಸ್ಯೆ ಆಗ್ತಿದೆ ಏನು ಅಂತ. ತುಂಬ ಬಿಸಿಲಾಗ್ಬಿಟ್ಟಿದೆ ಅಣ್ಣ, ತುಂಬ ಬಿಸಿಲು. ಗಾಡಿ ಡ್ಯೂಟಿ ಬುಕ್ ಮಾಡೋರು ಸಮೇತ ಈಚೆ ಬರ್ತಾ ಇಲ್ಲ ಜನ. ಏನು ಕೆಲಸ ಮಾಡೋದು ನೀವು ಇವಾಗ? ನಾವು ಡ್ರೈವರು, ಕ್ಯಾಬ್ ಓಡಿಸ್ತೀವಣ್ಣ. ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ? ನಾನೊಂದು 15 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀವಿ. 15 ವರ್ಷದಿಂದ. ಯಾವ ಇಷ್ಟು ವರ್ಷ ಇರ್ತದೆ ಅದು? ಇಲ್ಲ, ಈ ವರ್ಷ ತುಂಬ ಇದೆ ಅಣ್ಣ. ಅದೇ ಏನಾಗಿದೆ ಅಂದರೆ, ಈಗ ಮೊನ್ನೆ ರೀಸೆಂಟಾಗಿ ಆನೆಕಲ್ ಮಳೆ ಬಿತ್ತಲ್ಲ, ಅದರಿಂದ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅದಕ್ಕಿಂತ ಮೊದಲು ಯಾಕಂದರೆ ಇಷ್ಟು ವರ್ಷಗಳಿಂದ ಇಷ್ಟೊಂದು ಈ ರೇಂಜಿಗೆ ಇರ್ತಾ ಇರಲಿಲ್ಲ. ಬಿಸಿಲಿರ್ತಾ ಇತ್ತು, ಈ ರೇಂಜಿಗೆ ಇರ್ತಾ ಇರಲಿಲ್ಲ. ಕುಡಿಯೋ ನೀರಿಗೆ ಎಷ್ಟೋ ಜನ ಸ್ಟ್ರೋಕ್ ಆಗೇ ಸಾಯ್ತಾ ಇದ್ದಾರೆ ಬಿಸಿಲಿಗೆ. ಹೌದಣ್ಣ, ಮೊನ್ನೆ ಮೈಸೂರಲ್ಲಿ ಸಮೇತ ಈಗ ಕೇಳಿತ್ತು, ಈಗ ತಾನೇ ನ್ಯೂಸ್ ನೋಡಿದೆ, ಒಂದು ನಾಯಿನೂ ಸಮೇತ ಸತ್ತೋಗಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟು ಮಟ್ಟಿಗೆ ಹೋಗಿದೆ ಅಂತ. ಯಾಕೋಸ್ಕರ ಈ ಸಮಸ್ಯೆ ಬಂತು ಸರ್? ಗೊತ್ತಿಲ್ಲ ಅಣ್ಣ, ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಯಾವ ಕ್ರಮ ಕೈಗೊಳ್ಬೇಕಿದ್ರ ಬಗ್ಗೆ ಎಲ್ಲ ಏನು ಅಂತ? ಇದಕ್ಕೆ ಕ್ರಮ ಕೈಗೊಳ್ಳೋಕೆ ಸರ್ಕಾರ ಅಂತ ಹೇಳೋಕ್ಕಾಗಲ್ಲ. ಇದು ಜನಗಳು ಎಷ್ಟಾಗುತ್ತೋ ಅಷ್ಟು ಗಿಡನ ಇಟ್ಟು, ಇಲ್ಲ ಈ ರೋಡ್ಗಳು ನೋಡಿದ್ರೆ ಇವೆಲ್ಲ ಕಾಂಕ್ರೀಟು ಎಲ್ಲ ಗಾಡಿಗಳು ರಿಜಿಸ್ಟ್ರೇಷನ್ ಮಾಡ್ತಾವ್ರೆ. ಡೈಲಿ ಏನೂ ಇಲ್ಲ ಅಂದ್ರೆ ಒಂದು 10,000 ರಿಜಿಸ್ಟ್ರೇಷನ್ ಆಗ್ತವೆ.
ಗಾಡಿಗಳು ಜಾಸ್ತಿ ಈಚೆ ಕೊಡ್ತಾ ಇದ್ದಾರೆ, ಗಾಡಿಗೆ ಹೀಟ್ ಜಾಸ್ತಿ ಆಗ್ತಾಯಿದೆ, ಪೊಲ್ಯೂಷನ್ ಜಾಸ್ತಿ, ಅದರಿಂದ ಇಷ್ಟೆಲ್ಲ ಇದು ಹಿಂಗಾಗ್ತಿರೋದು. ಹೇಳಿ ಸರ್, ಎಷ್ಟು ಬಿಸಿಲು ಹೇಗಿದೆ ಇವಾಗ? ಬಿಸಿಲು ಭಯಂಕರ ಇದೆ ಸರ್. ಬಿಸಿಲು ಮಾಡೋದು ನೀವು ಸರ್. ಅದರಲ್ಲಿ ನಿಮಗಂತೂ ತುಂಬಾನೇ ಕಷ್ಟ ಇರುತ್ತೆ ಬಿಸಿಲಲ್ಲಿ. ಸರ್ ಬಿಸಿಲಲ್ಲಿ ಮಾಡೋಕ್ಕಾಗಲ್ಲ ಕೆಲಸ, ಆ ಥರ ಬಿಸಿಲಿದೆ. ಬಿಸಿಲು ಅಂದರೆ ಭಯಂಕರ ಬಿಸಿಲು ಇದೆ ಸರ್. ಬಿಸಿಲಲ್ಲಿ ಮಾಡೋಕ್ಕಾಗಲ್ಲ, ಆ ಥರ ಕೆಲಸ ಇದೆ ಸರ್. ನೀವು ನಗರವನ್ನು ಸ್ವಚ್ಛವಾಗಿ ಇಡೋಂಥ ಕೆಲಸಗಳು ಮಾಡ್ತೀರಾ? ಸರ್. ನಾವು ನಗರ ಸ್ವಚ್ಛ ಮಾಡೋದು ಸರ್. ಅದೇ ನಿಮಗೆ ಆ್ಯಕ್ಚುಲಿ ಬಿಸಿಲಲ್ಲೇ ಓಡಾಡಬೇಕಾಗತ್ತೆ, ಹೊರಗಡೆನೇ ಓಡಾಡಬೇಕಾಗತ್ತೆ. ಹಾಂ, ಹೊರಗಡೆನೇ ಜಾಸ್ತಿ ಓಡಾಡೋದು. ಬಿಸಿಲಲ್ಲಿ ಅಂದರೆ ಓಡಾಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಪಿಂದ ನಮಗೆ ಭಯಂಕರ ಕೆಲಸ ಇರ್ತೈತಿ, ಆದ್ರೂ ಮಾಡೋಕ್ಕಾಗಲ್ಲ. ಭಯಂಕರ ಬಿಸಿಲಲ್ಲಿ ಸುಸ್ತಾಗುತ್ತೆ ಅಂಥದ್ದು. ಸರ್ ಇವಾಗ ಸನ್ಸ್ಟ್ರೋಕ್ ಎಲ್ಲ ಬಂದಿದೆ, ಕಾಯಿಲೆಗಳೆಲ್ಲ ಬರ್ತಿದ್ದಾವೆ, ಇದ್ರ ಬಗ್ಗೆ ಗೌರ್ಮೆಂಟ್ ನಿಮಗೆಲ್ಲ ಸಲಹೆ? ಆ ಥರ ಕಾಯಿಲೆಗಳು ಬರ್ತದೆ ಸರ್ ನಮ್ಮದು, ಆದ್ರೂ ನಾವು ಇದರಲ್ಲಿ ಕಷ್ಟಪಡ್ತಾ ಇದ್ದೇವೆ ಸರ್. ಅಂದರೆ ಪ್ರತಿ ಸಲಕ್ಕಿಂತ ಈ ಸಲ ಬಿಸಿಲು ತುಂಬ ಕಾಟ ಕೊಟ್ಟಿದೆ ನಿಮಗೆ? ಬಿಸಿಲು 2 ಟ್ರಿಪ್ ಅಂತ ಹೊಡಲೇಬೇಕು ಸರ್. ಬಿಸಿಲು ಈ ಥರ ಮಾಡ್ತಾರೆ. ನಿದ್ದೆ ಬರುತ್ತಾ? ನಿದ್ದೆ ಒಂಥರ ಬಿಸಿಲಲ್ಲಿ ಮಾಡೋಕ್ಕಾಗಲ್ಲ, ಆ ಥರ ಇದು ಬರುತ್ತೆ. ಏನು ಅಂದರೆ ಕೆಲಸ ಆ ಥರ ಇದೆ, ಮಾಡ್ತಾಯಿದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬಿಸಿಲೇನು ಬೆಂಗಳೂರು ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಪಬ್ಲಿಕ್ ಹೇಳಿದಂಥ ಮಾತಾಗಿತ್ತು. ವೀಕ್ಷಕರೇ, ನನ್ನ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗಲೇ ಸಾಕಷ್ಟು ಕಾಯಿಲೆಗಳು ಶುರುವಾಗಿದ್ದಾವೆ. ಸೊ ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಕೊಡಿ, ಆದಷ್ಟು ತಂಪಾದ ಪಾನೀಯಗಳನ್ನ ಕುಡೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಏನಾದರೂ ಸಮಸ್ಯೆ ಆದಲ್ಲಿ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ಅವರಿಗೆ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ, ಅದಕ್ಕೊಂದು ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತೀರಿ ಸಪ್ತಪ್ಸ ಟಿವಿ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ರಾಮ್ ಚೇತನ್, ಬೆಂಗಳೂರು. ನಮಸ್ಕಾರ.